ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಸರ್ಕಾರಿ ಉದ್ಯೋಗಕ್ಕೆ ಅನುಮತಿಯನ್ನ ಕೊಟ್ಟಿರತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇದೀಗ ಆಕ್ರೋಶ ಅಸಮಾಧಾನಗಳು ವ್ಯಕ್ತವಾಗಿದೆ. ಸರ್ಕಾರದ ಕ್ರಮವನ್ನು ಖಂಡಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿರತಕ್ಕಂತಹದ್ದು. ಉದ್ಯೋಗ ನೇಮಕ ಮಾಡೋದಕ್ಕೆ ಆದೇಶದ ವಿರುದ್ಧವಾಗಿ ಇದೀಗ ಪ್ರತಿಭಟನೆಯನ್ನ ಮಾಡಲಾಗಿದೆ. ಒಳ ಮೀಸಲಾತಿ ಇಲ್ಲದೆ ಸರ್ಕಾರಿ ಉದ್ಯೋಗ ನೇಮಕದ ವಿರುದ್ಧವಾಗಿ ಆರೋಪವನ್ನು ಮಾಡಿರತಕ್ಕಂತಹದ್ದು. ಮಾರ್ಚ್ 25ರಂದು ರಾಜ್ಯದ ಎಲ್ಲ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರತಕ್ಕಂತಹದ್ದು. ಸಮುದಾಯದ ಮುಖಂಡರು ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿಯವರಿಂದ ಇದೀಗ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಗಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸಿದ್ದರಾಜು ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಇಲ್ಲದೆ ಸರ್ಕಾರಿ ಉದ್ಯೋಗ ನೇಮಕ ಮಾಡೋದಕ್ಕೆ ಆದೇಶ ಹೊರಡಿಸಿರುವಂತಹ ಸರ್ಕಾರದ ಕ್ರಮವನ್ನು ಮಾದಿಗ ಸಂಘಟನೆಗಳು ಒಕ್ಕೂಟ ಇದೀಗ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದೇ ಮಾರ್ಚ್ 25ರಂದು ರಾಜ್ಯದ ಎಲ್ಲ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ತೀರ್ಮಾನಿಸಿರ್ತಕ್ಕಂತಹದ್ದು. ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 35 ವರ್ಷಗಳಿಂದ ರಾಜ್ಯಾದ್ಯಂತ ನಿರಂತರ ಹೋರಾಟವನ್ನು ನಡೆಸಿದ್ದೇವೆ. ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿ ಐತಿಹಾಸಿಕ ತೀರ್ಪನ್ನು ನೀಡಿರತಕ್ಕಂತಹದ್ದು. ಸರ್ಕಾರ ದತ್ತಾಂಶ ಸಂಗ್ರಹಿಸಿ ವರ್ಗೀಕರಿಸಲಿ ಅಂತೇಳಿ ಐತಿಹಾಸಿಕ ತೀರ್ಪನ್ನು ನೀಡಿತು. ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ ವರದಿಯನ್ನು ಪಡೆದು ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಕೂಡ ನೀಡಿದೆ. ಅನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಸೂದೆ ಅಂಗೀಕರಿಸಿ ರಾಜ್ಯಪಾಲರ ಸಹಿ ನಂತರ ವಿಧೇಯಕವಾಗಿದೆ. ಆದರೆ ಸರ್ಕಾರ ಯಾರೋ ಕೆಲವರು ಮಾಡುವಂತಹ ವಿರೋಧಗಳನ್ನು ಪರಿಗಣಿಸಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರ ಹಿತವನ್ನು ಕಡೆಗಣಿಸ್ತಾ ಇದೆ. ಸರ್ಕಾರದ ನಡೆಯನ್ನು ವಿರೋಧಿಸಿ ಮಾರ್ಚ್ 25ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯು ನಡೆಯನ್ನು ಜೊತೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಅಂತೇಳಿ ಇದೀಗ ಸಮಾಜದ ಮುಖಂಡರು ಶ್ರೀಗಳು ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲಾತಿಯ ವರ್ಗೀಕರಣವನ್ನು ಏತಕ್ಕೋಸ್ಕರವಾಗಿ ಮಾಡಿಲ್ಲ. 35 ವರ್ಷಗಳ ಸತತ ಹೋರಾಟದಿಂದ ನಡೆದು ಬಂದ ಈ ಒಂದು ಸಮಾಜವು ಯಾರದೇ ಹಕ್ಕನ್ನು ಕಿತ್ತುಕೊಳ್ಳುವುದಕ್ಕೋಸ್ಕರವಾಗಿ ಹೋರಾಟ ಮಾಡಿಲ್ಲ. ಕಾನೂನಿನ ಸುವ್ಯವಸ್ಥೆಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಒಳಿಗಳಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂತಹ ಪಾಲು ಬರ್ತಾ ಇಲ್ಲ. ನಾವೆಲ್ಲರೂ ಕೂಡ ಬಹುಸಂಖ್ಯಾತ ಉಳಿತಕ್ಕಂತಹ ಈ ಸಮಾಜವು ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದುಕೊಂಡು ಬಂದಿದೆ. ಬಹುಸಂಖ್ಯೆ ಉಳಿತಕ್ಕಂತಹ ಈ ಸಮಾಜ ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಏಕಾಗಿ ಅಂದರೆ ಈ ಒಂದು ಬಹುಸಂಖ್ಯಾತ ಉಳಿತಕ್ಕಂಥ ಸಮಾಜವು ಪ್ರತಿಯೊಂದರಲ್ಲೂ ಹಿಂದೆ ಕುಳಿತಿದೆ ಅಂತ ಹೋದಾಗ ಸದಾಶಿವ ಆಯೋಗವು ಕೂಡ ಬಂತು, ಆವಾಗಲೂ ಜಾರಿಯಾಗಲಿಲ್ಲ. ಮಾಧುಸ್ವಾಮಿ ಆಯೋಗ ಬಂತು, ಆವಾಗಲೂ ಜಾರಿಯಾಗಲಿಲ್ಲ. ಈಗ ಗೌರವಾನ್ವಿತ ನಾಗಮೋಹನ್ ದಾಸರವರನ್ನು ನಾವಿಷ್ಟು 35 ವರ್ಷಗಳ ಕಾಲ ಒತ್ತಾಯದ ದುಃಖದ ಒಂದು ದಾರಿಯನ್ನು ಕಳೆದುಕೊಂಡು ಬಂದಾಗ ಈ ವರದಿ ಆದ ನಂತರ ನಾವು ಮುಖ್ಯವಾಗಿ ಕೊಡ್ತೀವಿ ಅಂತ ಹೇಳಿದರು. ವರದಿಯೂ ಕೂಡ ಗೌರವಾನ್ವಿತ ನಾಗಮೋಹನ್ ದಾಸರವರ ವರದಿ ಬಂದಿದ್ದಾಯಿತು. ಆದರೂ ಕೂಡ ಮೀಸಲಾತಿ ಜಾರಿ ಏಕಾಗಿಲ್ಲ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಈ ಮಾದಿಗ ಸಮಾಜಕ್ಕೆ ನೋವನ್ನು ಉಂಟು ಮಾಡಿದೆ. ಇದಕ್ಕೆ ಕಾರಣೀಭೂತರು ಯಾರು? ಇದಕ್ಕೆ ಅಂತ ಹೋದಾಗ ನ್ಯಾಯಾಂಗ ಬರುತ್ತೆ. ನ್ಯಾಯಾಂಗದ ಕೂಡ ಮೊರೆ ಹೋದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆಯಾಯ ಕಾಲಾನುಸಾರದಂತೆ ಆ ರಾಜ್ಯದವರು ಪರೀಕ್ಷೆ ಮಾಡಿ ನ್ಯಾಯಯುತವಾಗಿರ್ತಕ್ಕಂತಹ ಸಂವಿಧಾನದ ಶಿಸ್ತಿನ ಜಾಗರೂಕತೆಯಿಂದ ಇದಕ್ಕೆ ನೀವು ತೀರ್ಪು ಕೊಡಿ ಎನ್ನುವಂಥದ್ದು ತೀರ್ಪು ಕೊಟ್ಟಿದ್ದಾಯ್ತವರು. ಆದರೆ ರಾಜ್ಯ ಸರ್ಕಾರದ ಈಗಿನ ಸರ್ಕಾರ ಏನಿದೆಯೋ ಆ ಸರ್ಕಾರವು ಕೂಡ ಸರ್ಕಾರದ ಹಣದಿಂದ ಈ ಜಾರಿಯನ್ನು ವರದಿ ಮಾಡಿ ಎಂಬತಕ್ಕಂಥದ್ದನ್ನು ಸೂಚನಾ ಫಲಕದಲ್ಲಿ ಕೊಟ್ಟು ಹಣವನ್ನು ಖರ್ಚು ಮಾಡಿಸಿ ಜಾರಿ ನಾಗಮೋಹನ್ ದಾಸರವರು ಕೂಡ ಎಲ್ಲ ಒಂದು ಸಮೀಕ್ಷೆ ನಡೆದಿದ್ರು ಕೂಡ ಏನಕ್ಕೆ ಜಾರಿ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಹಾಗಾಗಿ ನಿರಂತರವಾಗಿ ನಮ್ಮ ಪರಮ ಪೂಜ್ಯರು ಕೂಡ ಹರಿಹರದಿಂದ ನಮ್ಮ ಕೃಷ್ಣಪ್ಪನವರ ಸಮಾಧಿಯ ಒಂದು ಸುಸ್ತಿಯಲ್ಲಿ ಅಲ್ಲಿಂದ ಜಾತದಿಂದ ಕಾಲು ಜಾತಿಯಿಂದ ನಡಿಗೆಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. 25ನೇ ತಾರೀಕು ಮಾದಿಗ ಸಂಘಟನಾ ಒಕ್ಕೂಟಗಳ ಈ ಒಂದು ವತಿಯಿಂದ ಸರ್ವರ ಎಲ್ಲರೂ ಕೂಡ ಸೇರಿಕೊಂಡು ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಪ್ರತಿಭಟನೆಯಾಗಿ ಏನಕ್ಕೆ ನೀವು ಕೊಟ್ಟಿಲ್ಲ, ಜಾಗರಿಕರಾಗಿ ಈ ಸಮಾಜಕ್ಕೆ ಅನುವು ಮಾಡಿಕೊಡಿ ಎಂಬತಕ್ಕಂಥ ಕಾಯನಿಷ್ಠೆಯಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ.